ನಮಸ್ಕಾರ, ಎಜುನೆಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಬಹುನಿರೀಕ್ಷಿತ ಕಂಪ್ಯೂಟರ್ ಶಿಕ್ಷಕರ C&R ರೂಲ್ಸ್ಗಳನ್ನು ಇದೀಗ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿದೆ. ಹೌದು, ಯಾರಿಗೆಲ್ಲ ಕಂಪ್ಯೂಟರ್ ಟೀಚರ್ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಕುತೂಹಲಕ್ಕೆ ಬ್ರೇಕನ್ನು ಸರ್ಕಾರ ಕೊಟ್ಟಿದೆ. 2500 ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೆ ಪೂರಕವಾಗಿ ನಾವು ಕಳೆದ ವಾರವಷ್ಟೇ ಮಾತನಾಡಿದ್ವಿ. KPS ಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 2500 ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ C&R ರೂಲ್ಸ್ಗೆ ನಾವೆಲ್ಲ ವೇಟ್ ಮಾಡ್ತಾ ಇದ್ವಿ. ಇದೀಗ ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈ ಕಂಪ್ಯೂಟರ್ ಶಿಕ್ಷಕರ C&R ರೂಲ್ಸ್ಗಳನ್ನು ಅಂದರೆ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳನ್ನು ಬಿಡುಗಡೆ ಮಾಡಲಾಗಿದೆ. ಏನೇನು ನಿಯಮಗಳಿದೆ, ಯಾರಿಗೆಲ್ಲ ಕಂಪ್ಯೂಟರ್ ಟೀಚರ್ ಆಗೋದಕ್ಕೆ ಅವಕಾಶ ಇದೆ ಅನ್ನುವಂತಹ ವಿವರಗಳನ್ನು ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ. ಆದ್ಮೇಲೆ ನೀವೇನಾದರೂ ಕರ್ನಾಟಕದಲ್ಲಿ 1ರಿಂದ 8ನೇ ತರಗತಿಯ ಕಂಪ್ಯೂಟರ್ ಶಿಕ್ಷಕರಾಗಬೇಕು ಅಂದರೆ ನಿಮಗೆ ವೇತನವನ್ನು 44,000 ರೂಪಾಯಿಯಿಂದ 83,000 ತನಕ ನಿಗದಿಪಡಿಸಲಾಗಿದೆ. ಒಟ್ಟು 2,500 ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಸರ್ಕಾರ ನೇಮಕಾತಿ ಮಾಡ್ಕೊತಾ ಇದೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರುವಂಗೆ 1967ರ ಕೋಷ್ಟಕದಲ್ಲಿ ಮತ್ತೊಂದು ಹೊಸ ಒಂದು ವಿಭಾಗವನ್ನು ಸೇರಿಸೋದಕ್ಕೆ ತೀರ್ಮಾನ ಮಾಡಿ 6ರಿಂದ 8ನೇ ತರಗತಿಯ ಪದವೀಧರ ಪ್ರಾಥಮಿಕ ಶಿಕ್ಷಕರ ವಿಭಾಗದಲ್ಲಿ ಇದನ್ನು ಸೇರ್ಪಡೆಗೊಳಿಸ್ತಾ ಇದ್ದಾರೆ. ಸೊ ಒಟ್ಟು 2,500 ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಯನ್ನು ಮಾಡಲಾಗ್ತಾ ಇದೆ. ಸೊ ಇದು ಕರಡು ನಿಯಮಗಳಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಅಬ್ಜೆಕ್ಷನ್ ಸಲ್ಲಿಸಬೇಕಿತ್ತು, ಸಲಹೆಗಳನ್ನು ಕೊಡಬೇಕಿತ್ತು ಅಂದರೆ ಖಂಡಿತವಾಗಿಯೂ ನೀವು ನೇರವಾಗಿ ಸರ್ಕಾರಕ್ಕೆ ಸಲಹೆಗಳನ್ನು, ಅಬ್ಜೆಕ್ಷನ್ಗಳನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ನೀವು ನಿಮ್ಮ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಸಲ್ಲಿಸಬಹುದು. ಇನ್ನು ನೇರವಾಗಿ ಏನು ಅರ್ಹತೆ ಕೊಟ್ಟಿದ್ದಾರೆ, ಯಾರು ಕಂಪ್ಯೂಟರ್ ಟೀಚರ್ ಆಗೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಸೊ ಗಮನಿಸ್ತಾ ಇದ್ವಿ, ಸರ್ಕಾರದಿಂದ ಕಾಲದಿಂದ ಕಾಲಕ್ಕೆ ರಚಿಸುವ ನಿಯಮಗಳ ಅನುಸಾರವಾಗಿ ಯಾರಿಗೆಲ್ಲ ಅವಕಾಶ ಇದೆ ಅಂತಂದರೆ ನೇರ ನೇಮಕಾತಿಯಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಅಂದರೆ BSc in CS ಮಾಡಿದಂಥವ್ರಾಗಿರಬಹುದು, ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಮಾಡಿದಂಥವ್ರು, ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡಿದಂಥವ್ರಾಗಿರ್ಬೋದು, ಅಥವಾ ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಅಂದರೆ BE CS ಮಾಡಿದಂಥವ್ರು ಇರ್ಬೋದು, ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ BTechನಲ್ಲಿ CS ಮಾಡಿದಂಥವರಿಗೆ ಅವಕಾಶ ಇದೆ. ಒಟ್ಟು BSc in CS ಇರಬಹುದು, BCA ಇರಬಹುದು, BE in CS ಇರ್ಬೋದು, BTech in CS ಇರ್ಬೋದು, ಹಾಗೆ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ BIT ಅಂತ ಏನು ಕರಿತೀವಿ, ಇಷ್ಟು ಡಿಗ್ರಿಯನ್ನು ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಡ್ತಾಯಿದ್ರೆ. ಅದರ ಜೊತೆಗೆ ನೀವು SSLCನಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು. ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ನೀವು SSLCನಲ್ಲಿ ಓದಿರಬೇಕು. ಹಾಗೆ PUCನಲ್ಲೂ ಕೂಡ ನೀವು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿರಬೇಕು. ಜೊತೆಗೆ ನಿಮಗೆ ಇನ್ನೊಂದು ಅವಕಾಶವನ್ನು ಕೂಡ ಕೊಡ್ತಾ ಇದ್ದಾರೆ. ನಿಮಗೆ TET ಮತ್ತು B.Ed ಕಡ್ಡಾಯ ಮಾಡಿಲ್ಲ. ಇಲ್ಲಿ ನಾನು ಮೊದಲೇ ಹೇಳಿದ್ದೆ, ನಿಮಗೆ B.Ed ಮತ್ತು TETಯನ್ನು ಕಂಪಲ್ಸರಿ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ನೀವು ನೇಮಕಾತಿ ಆದಮೇಲೆ ನಿಮಗೂ 3ರಿಂದ 5 ವರ್ಷಗಳ ಕಾಲಾವಧಿಯನ್ನು ಕೊಡ್ತಾರೆ. ಆವಾಗ ನೀವು B.Ed ಅಥವಾ TETಯನ್ನು ಪಾಸ್ ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶ ಕೊಡ್ತಾರೆ ಅಂತ ಹೇಳಿ ನೇರವಾಗಿ ಅದೇ ವಿಷಯವನ್ನು ಇಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಮತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳ ಒಳಗಾಗಿ NCTಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ B.Ed ಪದವಿಯನ್ನು ಹೊಂದತಕ್ಕದ್ದು, ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷದ ಒಳಗಾಗಿ TET ಪರೀಕ್ಷೆಯಲ್ಲಿ ಅರ್ಹರಾಗತಕ್ಕದ್ದು ಅನ್ನುವಂಥದ್ದು. ನೀವು ಕಂಪ್ಯೂಟರ್ ಟೀಚರ್ ಆಗಿ ಆಯ್ಕೆ ಆದಮೇಲೆ 5 ವರ್ಷ ಟೈಮ್ ಕೊಡ್ತಾರೆ ನಿಮಗೆ B.Ed ಮಾಡಿಕೊಳ್ಳೋದಕ್ಕೆ, ಹಾಗೆ TETನಲ್ಲಿ ಪಾಸ್ ಆಗೋದಕ್ಕೆ. ಸೊ ಈ ಮೊದಲು ನಾನು ಏನು ಡಿಸ್ಕಸ್ ಮಾಡಿದ್ದೆ, ಬಹುತೇಕ ಅದೇ ನಿಯಮಗಳನ್ನು ಇಲ್ಲಿ ಮತ್ತೊಮ್ಮೆ ಉಲ್ಲೇಖ ಮಾಡಿರುವಂಥದ್ದು. ಸೊ ನೀವೀಗಾಗಲೇ ನೋಡಿದಂಥ ವಿಡಿಯೋನ ಬಹುಶಃ ನೆನಪು ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ನಾನು ಸ್ಪಷ್ಟವಾಗಿ ಇದೇ ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಕರಡು ನಿಯಮಗಳು ಬರೋದಕ್ಕಿಂತ ಮುಂಚೆನೇ ಇದೇ ಮಾಹಿತಿಯನ್ನು ನಾನು ನಿಮಗೆ ಆಗಲೇ ಕೊಟ್ಟಿದ್ದೆ. ಸೊ ಅದಾಗ್ಯೂ ಕೂಡ ಸರ್ಕಾರದಿಂದ ಇದೀಗ ಅಧಿಕೃತವಾಗಿ ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಂತಹ C&R ರೂಲ್ಸ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ನೀವು SSLCನಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿಲ್ಲ, ನೀವು ಥರ್ಡ್ ಲ್ಯಾಂಗ್ವೇಜನ್ನಾಗಿ ಓದಿದ್ದೀರಿ, ಅಥವಾ ಬೇರೆ ಏನಾದರೂ ನಿಮಗೆ ರಿಲೇಟೆಡ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಕ್ವರೀಸ್ ಇದೆ, ಅಬ್ಜೆಕ್ಷನ್ಸ್ ಇದೆ ಅಂದರೆ ಖಂಡಿತವಾಗಿಯೂ ನೀವು ನೇರವಾಗಿ ಆ ಒಂದು ಅಬ್ಜೆಕ್ಷನನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 560001 ಈ ಒಂದು ವಿಳಾಸಕ್ಕೆ ಕಳಿಸಬೇಕಾಗಿ ಇರುತ್ತೆ. ನಿಮಗೆ ಆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಸೊ ಯಾರೆಲ್ಲ BE in CS ಮಾಡಿದಿರಿ, BSc in CS ಮಾಡಿದಿರಿ, BCA ಮಾಡಿದಿರಿ, BIT ಮಾಡಿದಿರಿ, BTech in CS ಮಾಡಿದಿರಿ, ಹಾಗೆ ಕನ್ನಡವನ್ನು ಒಂದು ಭಾಷೆನಾಗಿ 10ನಲ್ಲಿ ಮತ್ತು PUCನಲ್ಲಿ ಓದಿದಿರಿ, ನಿಮ್ಮೆಲ್ಲರಿಗೂ ಕೂಡ 2,500 ಕಂಪ್ಯೂಟರ್ ಶಿಕ್ಷಕರ ಒಂದು ಬೃಹತ್ ನೇಮಕಾತಿ ಸಿಗ್ತಾ ಇದೆ.
ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಲೆಬಸ್ ಏನಿರುತ್ತೆ, ಹೆಂಗಿರುತ್ತೆ, ಏನೇನು ಓದಬೇಕಾಗುತ್ತೆ ಅನ್ನುವಂಥ ಕಂಪ್ಲೀಟ್ ಆದಂಥ ಮಾಹಿತಿಗಳನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಸೊ ನೀವೆಲ್ಲ ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇರುವಂಥ ಒಂದು ಅತ್ಯಂತ ಪ್ರಮುಖ ಮಾಹಿತಿ ಇದೀಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿತ್ತರಿಸಿದೆ. ಸೊ C&R ರೂಲ್ಸ್ಗಳು ಬಹುತೇಕ ಫೈನಲ್ ಆಗ್ತವೆ. ಏನಾದರೂ ಅಬ್ಜೆಕ್ಷನ್ಸ್ಗಳಿದ್ದರೆ ಖಂಡಿತವಾಗಿಯೂ ಸಲ್ಲಿಸಬಹುದು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.